ವಾಮಂಜೂರಿನ ಆನಂದರವರ ಹೊಸ ಮನೆ ಕನಸು ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ನನಸಾಗಿದೆ. ಸುಮಾರು 1 ವರ್ಷದ ಹಿಂದೆ ಆನಂದರವರ ಮನವಿ ಹ್ಯುಮ್ಯಾನಿಟಿ ಸಂಸ್ಥೆಗೆ ಬಂದಿದ್ದು, ಅವರ ಅಸಹಾಯಕ ಪರಿಸ್ಥಿತಿಯನ್ನು ನಾವು ಸಮಾಜದ ಮುಂದಿಟ್ಟಿದ್ದೆವು. ಪರರಲ್ಲಿ ಪರಮಾತ್ಮನನ್ನು ಕಾಣುವ ಹ್ಯುಮ್ಯಾನಿಟಿಯ ದಾನಿಗಳ ಸಹಾಯ ನಮಗೆ ದೊರೆತಿದೆ. ಈ ಹೊಸ ಮನೆ ಯೋಜನೆಗೆ ಹ್ಯುಮ್ಯಾನಿಟಿ ಸಂಸ್ಥೆ ರೂಪಾಯಿ 6 ಲಕ್ಷ ಧನ ಸಹಾಯ ನೀಡಿದೆ. ಬರೇ 450 ಚದರ ಅಡಿ ಜಾಗ ಇವರ ಹೆಸರಲ್ಲಿದೆ. ಈ ಜಾಗದಲ್ಲಿ ಹೊಸ ಮನೆ ಕನ್ಸ್ಟ್ರಕ್ಷನ್ ಅಷ್ಟು ಸುಲಭವಾಗಿರಲಿಲ್ಲ. ಸವಾಲುಗಳನ್ನು ಎದುರಿಸಿ ಕಟ್ಟಿದ ಮನೆ ಇದಾಗಿದೆ. ಆನಂದ್ರವರ ಕುಟುಂಬದ ಅಸಹಾಯಕತೆ ಮೊದಲ ವಿಡಿಯೋದಲ್ಲಿ ವಿವರಿಸಿದ್ದೆವು. ಅದನ್ನು ಮಗದೊಮ್ಮೆ ನೋಡೋಣ ಬನ್ನಿ. ನನ್ನ ಮಗಳ ಹೆಸರು ಸ್ಪಂದನ ಅಂತ. ಇವಳು ಬ್ರೈನ್ ಟ್ಯೂಮರ್ ಆಗಿ 1 ತಿಂಗಳ ಮಗುವಿಂದ ಸ್ಟಾರ್ಟ್ ಆಗಿತ್ತು. ನಿಮಾನ್ಸಲ್ಲಿ 6 ತಿಂಗಳಿದ್ದೆ. ಮತ್ತೆ 3 ವರ್ಷದ ಮಗು ಆದ ಮೇಲೆ ಮತ್ತೆ ಟ್ಯೂಮರ್ ಆಗಿ ತಲೆಯಲ್ಲಿ 2 ಪೈಪ್ ಇಟ್ಟಿದ್ದಾರೆ, ಶಂಟು. ಮತ್ತೆ ಈಗ 6 ವರ್ಷ ಆದ ಮೇಲೆ ಮತ್ತೆ ಒಂದು ಸತಿ ತಲೆಯಲ್ಲಿ ನೀರು ಬ್ಲಾಕ್ ಆಗಿ ಅದರಿಂದ ಮತ್ತೆ 2.5 ಲಕ್ಷ ಖರ್ಚಾಯಿತು ಬಳ್ಳಾರಿಯಲ್ಲಿ. ಮತ್ತು ಈಗ 9ನೇ ವಯಸ್ಸು ಇರುವಾಗ ಹೋದ ವರ್ಷ ಮತ್ತೆ ಮೆದುಳು ಜ್ವರ ಬಂದು ತಲೆಯಲ್ಲಿ ಮತ್ತು ಕಿಡ್ನಿ ಗಡ್ಡೆ ಆಗಿತ್ತು. ಅದರಿಂದ 7 ಲಕ್ಷ ಆಯಿತು. ವಾಮಂಜೂರಿನ ಆನಂದರವರ ಬದುಕು ಮಾತ್ರ ಆನಂದಭರಿತವಾಗಿಲ್ಲ, ದುಃಖಭರಿತವಾಗಿದೆ. ಕಳೆದ ಹಲವು ವರ್ಷಗಳಿಂದ ಈ ಒಂದು ದುರ್ಬಲ ಮನೆಯಲ್ಲಿ ಆನಂದರವರ ಕುಟುಂಬದ ವಾಸ. ಈ ದುರ್ಬಲ ಮನೆ ಸಂಪೂರ್ಣ ಶಿಥಿಲಗೊಂಡಿದ್ದು, ಗೋಡೆಗಳು ಸುಭದ್ರ ಸ್ಥಿತಿಯಲ್ಲಿಲ್ಲ. ಅಪಾಯ ಕಟ್ಟಿಟ್ಟ ಬುತ್ತಿಯಂತಿದೆ. ಮಳೆಗಾಲದಲ್ಲಿ ಮನೆ ಸೋರುತ್ತಿದ್ದು, ಆ ಮಳೆ ನೀರಿನಲ್ಲಿಯೇ ಮಕ್ಕಳ ಜೀವನ ನಡೆಯುತ್ತಿದೆ. ಪ್ರತಿ ವರ್ಷ ಮಳೆಗೆ ಪ್ಲಾಸ್ಟಿಕ್ ಟರ್ಪಲೆ ಆಸರೆ. ಬೇಸಿಗೆ ಕಾಲದಲ್ಲಂತೂ ಸಿಮೆಂಟ್ ಶೀಟಿನ ಕಾವು, ಅದರ ಬಿಸಿ ಹೇಳತೀರದು. ಯಾವುದೇ ದುಶ್ಚಟಗಳಿಲ್ಲದ ಆನಂದ್ರವರು ಬೆಳಗ್ಗಿನ ಜಾವ 3 ಗಂಟೆಗೆನೆ ಮಂಗಳೂರು ಸ್ಟೇಟ್ ಬ್ಯಾಂಕ್ ಹತ್ತಿರ ಕೂಲಿ ಕೆಲಸಕ್ಕೆ ಸಜ್ಜಾಗಿ ನಿಲ್ಲುತ್ತಾರೆ. ಸಿಕ್ಕ ಸರಕು ಗಾಡಿಗಳಲ್ಲಿ ಲೋಡಿಂಗ್ ಕೆಲಸ ಮಾಡುತ್ತಾರೆ. ಸುಮಾರು 800 ರೂಪಾಯಿ ಗಳಿಸುತ್ತಾರೆ. ಅವರು ನನ್ನ ಗಂಡ ಬೆಳಗ್ಗೆ 3 ಗಂಟೆಗೆ ಹೋಗ್ತಾರೆ. ದುಡಿಯೋದು 800. ಕುಡಿಯೋ ಚಟ, ಬೀಡಿ, ಸಿಗರೇಟ್ ಏನೂ ಇಲ್ಲ ಅವರಿಗೆ. 800 ದುಡಿದದ್ದು ಮಗಳಿಗೆ ಆಗ್ತದೆ. ತಿಂಗಳಿಗೆ 2,500 ಮಗಳಿಗೆ ಬೇಕು ಮೆಡಿಸಿನಿಗೆ. ಅವಳಿಗೆ ಅದೇ ಸಾಲುವುದಿಲ್ಲ ನಮಗೆ. ದುಡಿದ 800 ರೂಪಾಯಿ ಸಾಕಾಗಲ್ಲ. ಅದಕ್ಕಾಗಿ ಆನಂದ್ರವರು ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಸಂಜೆ ಹೊತ್ತು ಸ್ಥಳೀಯರ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗುತ್ತಾರೆ. ರೇಷನ್ ಕಾರ್ಡ್ ಇಲ್ಲದ ಕಾರಣ ಸರ್ಕಾರದ ವತಿಯಿಂದ ಸಿಗಬೇಕಾದ ಸೌಲಭ್ಯಗಳಿಂದಲೂ ಈ ಕುಟುಂಬ ವಂಚಿತವಾಗಿದೆ. ಒಂದು ಕಡೆ ಮಗಳ ಚಿಕಿತ್ಸೆಗೆ ಹಣದ ಅಗತ್ಯವಿದ್ದು, ಇನ್ನೊಂದು ಕಡೆ ಈ ಕುಟುಂಬಕ್ಕೆ ವಾಸವಿರಲು ವಸತಿ ಅಂದರೆ ಚಿಕ್ಕದೊಂದು ಮನೆಯ ಅವಶ್ಯಕತೆ ಇದೆ. ಇದು ಆನಂದ್ರವರ ಮನೆ. ಬರೇ 2 ರೂಮ್ಗಳು. ಈ ಒಂದು ಹಾಲಲ್ಲಿ, ಚಿಕ್ಕ ಹಾಲಲ್ಲಿ 6 ಮಂದಿ ಮಲಗಬೇಕಾಗಿದೆ. ಅದೊಂದು ಚಿಕ್ಕ ಕಿಚನ್ ಅಷ್ಟೇ. ಈ 2 ರೂಮಲ್ಲಿ ಇವರ ಬದುಕು. ಮೇಲೆ ಸಿಮೆಂಟ್ ಸೀಟಿನ ಚಾವಣಿ. ಮಳೆಗಾಲಕ್ಕೆ ಸಂಪೂರ್ಣವಾಗಿ ಒಂದು ಮನೆ ಸೋರ್ತಿದೆ. ಟಾಯ್ಲೆಟ್ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ನಮ್ಮ ಮಾತಿಗೆ ಓಕೊಟ್ಟು ಸ್ಥಳೀಯ ಕ್ರಾಸ್ತ ಕನ್ಸ್ಟ್ರಕ್ಷನ್ ಮಾಲೀಕರಾದ ವಿಲ್ಫ್ರೆಡ್ ಕ್ರಾಸ್ತರ್ ಅವರು ತುಂಬನೇ ರಿಯಾಯಿತಿ ದರದಲ್ಲಿ ಈ ಹೊಸ ಮನೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡಿಕೊಟ್ಟಿರುತ್ತಾರೆ. ಅವರಿಗೆ ನಾವು ಚಿರಋಣಿ. ನಾಳೆ ಆನಂದ್ರವರ ಕುಟುಂಬದ ಹೊಸ ಮನೆ ಗೃಹ ಪ್ರವೇಶ ನಡೆಯಲಿದೆ. ಈ ಕುಟುಂಬಕ್ಕೆ ಶುಭ ಹಾರೈಕೆ. ಆನಂದ್ರವರ ಕುಟುಂಬಸ್ಥರು, ಸ್ಥಳೀಯರು ಹಾಗೂ ಗೆಳೆಯರು ಸಹ ಈ ಯೋಜನೆಗೆ ಸಹಕರಿಸಿದ್ದಾರೆ. ಎಲ್ಲ ದಾನಿಗಳಿಗೆ ಧನ್ಯವಾದಗಳು.